ಅವಳಿ ಚವಳಿ ಗಂಡು ಮಕ್ಕಳು, ಒಂದು ಮಗುವಿಗೆ ಸೀಳು ತುಟಿ, ಆದರೂ ಈ ಮಗು ಮುದ್ದಾಗಿ ಕಾಣುತ್ತಿದೆ. ಸೀಳು ತುಟಿ ಕರೆಕ್ಷನನ್ನು ಪ್ಲ್ಯಾನ್ ಮಾಡಲಾಗಿದೆ. ಈ ಭಾಗದಲ್ಲಿ ನಾವು ಈ ಲ್ಯಾಂಡ್ ಮಾರ್ಕ್ಸ್ನ ಮಾರ್ಕ್ ಮಾಡೋ ಪಾರ್ಟ್ನ ತೋರಿಸ್ತಾ ಇದ್ದೀವಿ. ಸೀಳು ತುಟಿ ರಿಪೇರಿ ಮಾಡಿದಾಗ ಎರಡೂ ಭಾಗದ ತುಟಿಯ ಎರಡೂ ಭಾಗಗಳು ಸಿಮೆಟ್ರಿಕಲ್ ಆಗಿ ಒಂದೇ ರೀತಿ ಕಾಣಬೇಕು. ಆ ರೀತಿ ಮಾಡಬೇಕು. ಈ ವರ್ಮಿಲಿಯನ್ ಅಂತಾರೆ, ಈ ಕೆಂಪು ಭಾಗದ ತುಟಿಯ ಕೆಳಗಿನ ಭಾಗದ ವರ್ಮಿಲಿಯನ್ ಅಂತಾರೆ. ಅದರ ಶೇಪಲ್ಲಿ ಕೂಡ ಏನೋ ಡಿಸ್ಕ್ರಿಪೆನ್ಸಿ ಇರುವ ಹಾಗೆ ಬಿಡಬಾರದು. ಇಲ್ಲಿ ನೋಡಿದಂತೆ ಇಲ್ಲಿ ಲಿಪ್ಪಿನ ಉದ್ದ ಈ ಕಾಲು ಮೆಲ್ಲ ಕೆಳಗೆ ಅಂದರೆ ಮೂಗಿನ ಮಧ್ಯಭಾಗದ ಕೆಳಗೆ ಅದರ ಮೆಷರ್ಮೆಂಟ್ ತೆಗೆದುಕೊಂಡು ಮಾರ್ಕ್ ಮಾಡಲಾಗ್ತಿದೆ. ಅದರ ಉದ್ದ ಸರಿಯಿದೆ ಅಂತಂದು ಈ ಬಾಯಿಯ ಹೊರಭಾಗದ ಆ್ಯಂಗಲಿಂದ ರೀಕನ್ಫರ್ಮ್ ಮಾಡಿಕೊಳ್ತಾ ಇದ್ದೀವಿ. ಅಲ್ಲದೆ ಮೂಗಿನ ವಿಡ್ತ್ ಕೂಡ ಮ್ಯಾಚ್ ಆಗುತ್ತೆ ಆಪೋಸಿಟ್ ನಾರ್ಮಲ್ ಸೈಡ್ಗೆ ಅನ್ನೋದನ್ನು ಕೂಡ ಎಷ್ಟು ಪಾರ್ಟ್ ತೆಗಿಬೇಕು ಅನ್ನೋದನ್ನು ಈ ಮುಂಚೆನೇ ಮಾರ್ಕ್ ಮಾಡಿಕೊಂಡು ಅಷ್ಟನ್ನು ಮಾತ್ರ ತೆಗೆಯಲಾಗುತ್ತದೆ. ಈ ಮಾರ್ಕಿಂಗ್ ಈ ಸರ್ಜರಿಲಿ ಭಾಳ ಮುಖ್ಯ. ಇಲ್ಲಿ ನೋಡಿದಂಗೆ ಒಂದು ಟ್ರಯಾಂಗ್ಯುಲರ್ ಫ್ಲ್ಯಾಪ್ ಕೂಡ ಮಾರ್ಕ್ ಮಾಡಲಿದ್ದಾವೆ. ಇದರಿಂದ ಈ ವರ್ಮಿಲಿಯನ್ ಮ್ಯಾಚ್ ಏನಿದೆ, ಕೆಂಪು ಭಾಗದ ತುಟಿ, ಅದು ನೀಟಾಗಿ ಬರಲು ಅನುಕೂಲವಾಗುತ್ತದೆ. ಈ ಎಲ್ಲನ ಮಾರ್ಕ್ ಮಾಡಿದ ನಂತರ ಈ ತುಟಿಯನ್ನು ಇನ್ಫಿಲ್ಟ್ರೇಷನ್, ಈ ಸಲೈನ್ ಅಡ್ರಿನಲಿನ್ ಇನ್ಫಿಲ್ಟ್ರೇಷನ್ ಮಾಡಲಾಗುತ್ತದೆ. ಇದರಿಂದ ಈ ಬ್ಲೀಡಿಂಗ್ ಆಗೋದು ತುಂಬ ಕಮ್ಮಿ ಆಗುತ್ತದೆ ಸರ್ಜರಿ ಮಾಡುವ ಸಮಯದಲ್ಲಿ. ಈ ಎಲ್ಲ ಮಾರ್ಕ್ಗಳ ಪ್ರಕಾರ ಲಿಪ್ ಎಡ್ಜ್ಗಳನ್ನು ಫ್ರೆಶ್ ಮಾಡಿ ಹೊಲಿಗೆ ಹಾಕಲು ರೆಡಿ ಮಾಡಲಾಗುತ್ತದೆ. ಅದರಲ್ಲಿ ಕೆಲವು ಬೇರೆ ಸಿ ಫ್ಲ್ಯಾಪ್ ಅಂತ ಬರುತ್ತೆ. ಅದನ್ನು ಯಾವ ಜಾಗದಲ್ಲಿ ಸೇರಿಸಬೇಕು ಅನ್ನೋದೆಲ್ಲ ಟೇಬಲಲ್ಲಿ ನಿರ್ಧಾರ ಆಗುತ್ತದೆ. ಈ ಎಲ್ಲ ನಿರ್ಧಾರದ ನಂತರ ಎಲ್ಲ ಅಳತೆಗಳು ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ಈ ಭಾಗದಲ್ಲಿ ನೀವು ನೋಡುವಂತೆ ಈ ಲಿಪ್ನ ಮಸಲ್ ಅದನ್ನು ಇನ್ ಲೇಯರ್ಸ್ ರಿಪೇರಿ ಮಾಡಲಾಗುತ್ತಿದೆ. ಈ ಲೇಯರ್ ಭಾಳ ಮುಖ್ಯ ರಿಪೇರಿ ಮಾಡೋದು. ಈ ಮಸಲ್ ಕಂಟಿನ್ಯೂಟಿ, ಈ ಬಾಯಿಯ ಸುತ್ತ ಇರುವ ತುಟಿಯಲ್ಲಿರುವ ಮಾಂಸದ ಕಂಟಿನ್ಯೂಟಿ ಪ್ರಾಪರಾಗಿ ರಿಎಸ್ಟಾಬ್ಲಿಷ್ ಮಾಡೋದು ಬೋತ್ ಫಂಕ್ಷನಲಿ ಆ್ಯಸ್ ವೆಲ್ ಆಸ್ ಏಸ್ಥೆಟಿಕ್ ಪಾಯಿಂಟಿಂದ ಭಾಳ ಇಂಪಾರ್ಟೆಂಟು. ಅದು ಮಾಡಿ ಮುಗಿಸಲಾಗಿದೆ. ಇದಾದ ನಂತರ ನೀವು ನೋಡುವಂತೆ ಎಲ್ಲ ಸ್ಕಿನ್ ಎಡ್ಜಸ್ ಪ್ರಾಪರಾಗಿ ಅದರ ಜಾಗಕ್ಕೆ ಬಿದ್ದಿವೆ. ಅವನ್ನು ಕೇವಲ ನೀಟಾಗಿ ಜೋಡಿಸುವುದಷ್ಟೇ ಈ ಹೊಲಿಗೆಯ ಕೆಲಸ. ಸರ್ಜರಿ ಮುಗಿದ ನಂತರ 5 ದಿವಸದ ನಂತರ ಹೊಲಿಗೆಗಳನ್ನು ತೆಗೆಯಲಾಗುತ್ತದೆ. ಇಲ್ಲಿ ನೀವು ಗಮನಿಸುವಂತೆ ಮಗುವಿಗೆ ಎರಡೂ ಬದಿಯಲ್ಲೂ ಕೂಡ ಸೀಲ್ ತುಟಿ ಇದೆ. ಎಡಭಾಗದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಈ ಬಾರಿ ಕೇವಲ ಬಲಭಾಗದ ರಿಪೇರಿ ಮಾಡಲಾಗುತ್ತದೆ. ಇನ್ನು 3 ತಿಂಗಳ ನಂತರ ಈ ಎಡಭಾಗದ ಮೈಲ್ಡ್ ಸೀಳು ತುಟಿಯನ್ನು ರಿಪೇರಿ ಮಾಡಲು ಈ ರೀತಿ ಎಲ್ಲ ತರಹದ ಕಾಸ್ಮೆಟಿಕ್, ಪ್ಲಾಸ್ಟಿಕ್ ಸರ್ಜರಿ, ಸ್ಕಿನ್ ಆ್ಯಂಡ್ ಹೇರ್ ಕೇರ್, ಲೇಸರ್, ಈ ಎಲ್ಲದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಕೆಳಗಿನ ನಂಬರ್ಗೆ ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಇನ್ನೂ ಇನ್ಫಾರ್ಮೇಷನ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ತನ್ವಿ ಹಾಸ್ಪಿಟಲ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಅನೇಕ ಈ ರೀತಿಯ ವಿಡಿಯೋಗಳಿದೆ, ತಾವು ಗಮನಿಸಬಹುದು ಹಾಗೂ ತಿಳಿದುಕೊಳ್ಳಬಹುದು. ಥ್ಯಾಂಕ್ ಯು.